ನೆಕ್ಸ್ಟ್ ಬೆಂಗಳೂರಿನಲ್ಲಿ ನಡು ರಸ್ತೆಯಲ್ಲೇ ಒಂದು ಪಿಸ್ತೂಲ್ ತೋರಿಸಿ ರಾಬರಿ ಮಾಡಿದ್ದಾರೆ ಅಂತ ಅಂದ್ರೆ ನಂಬ್ತೀರಾ? ಹೌದು, ಇದು ಬೆಂಗಳೂರಿನಲ್ಲೇ ಆಗಿರೋದು, ಯಾವುದೋ ಹೊರ ರಾಜ್ಯದಲ್ಲೂ ಅಲ್ಲ. ಕೂಲ್ ಡ್ರಿಂಕ್ಸ್ ಸಪ್ಲೈ ಮಾಡೋ ವೆಹಿಕಲ್ ಅನ್ನ ಅಡ್ಡಗಟ್ಟಿ ಬಹುದೊಡ್ಡ ದರೋಡೆ ನಡೆಯೋದಕ್ಕೆ ಪ್ರಯತ್ನ ಪಟ್ಟಿದೆ. ಅದು ಪಿಸ್ತೂಲ್ ತೋರಿಸಿ. ಆ ರಾಬರಿ ಗ್ಯಾಂಗ್ಗೆ ಪಿಸ್ತೂಲ್ ಎಲ್ಲಿ ಸಿಕ್ತೋ ಗೊತ್ತಿಲ್ಲ. ಈ ಘಟನೆ ಆಗಿರುವುದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಕೊಡತಿ ಅಲ್ಲಾಗಿರೋ ಘಟನೆ. ಕೂಲ್ ಡ್ರಿಂಕ್ಸ್ ಡೆಲಿವರಿ ಕೊಟ್ಟಾಗ ಲಕ್ಷಾಂತರ ಹಣ ಸಿಗುತ್ತೆ ಅವ್ರಿಗೆ. ಆ ಲಾರಿ ಹೋಗುವಾಗ ಮಾರ್ಗ ಮಧ್ಯೆ ಅದನ್ನು ಅಡ್ಡಗಟ್ಟಿ ರಾಬರಿ ಮಾಡುವಂತ ಪ್ಲಾನ್ ಅವ್ರದ್ದಾಗಿತ್ತು. ರಾಬರಿ ಮಾಡೋರದು ಕಂಟ್ರಿ ಮೇಡ್ ಪಿಸ್ತೂಲ್ ಅನ್ನು ತೋರಿಸಿ ಹಣ ಕೊಡುವಂತ ಬೆದರಿಕೆ ಹಾಕಿದ್ದಾರೆ. ಅವ್ರು ಅನ್ಕೊಂಡಿದ್ರು ಲಕ್ಷಾಂತರ ರೂಪಾಯಿ ಸಿಗುತ್ತೆ ನಮಗೆ ಅಂತ, ಯಾರು ಈ ರಾಬರಿ ಗ್ಯಾಂಗು. ಆದ್ರೆ ಅವ್ರ ಕೈಗೆ ಸಿಕ್ಕಿದ್ದು ಸಾವಿರಾರು ರೂಪಾಯಿ ಹಣ. ಆಯ್ತು, ಬಂದಿದ್ದಾರೆ, ಸುಂಕ ಇಲ್ಲ ಅಂತ ಹೇಳಿ ಸಿಕ್ಕ ಅಲ್ಪ ಸ್ವಲ್ಪ ಹಣ ಕಿತ್ತು ಎಸ್ಕೇಪ್ ಆದ್ರು. ನೋಡಿ, ಎಸ್ಕೇಪ್ ಆಗುವ ಸಂದರ್ಭದ ವಿಜುವಲ್ಸ್, ಆ ರಾಬರಿ ಮಾಡುವ ಪ್ರಯತ್ನ ಪಟ್ರಲ್ಲ ನೋಡಿ, ಆ ಗಾಡಿ ನೋಡ್ತಾ ಇದ್ದೀನಿ ನೋಡಿ. ಅವ್ರು ಎಸ್ಕೇಪ್ ಆದವ್ರು ಇವಾಗ ಲಾಕ್ ಆಗಿದ್ದಾರೆ ಬಿಡಿ. ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾರೆ ಈಗ ಈ ದರೋಡೆ ಮಾಡಿದಂತ ಗ್ಯಾಂಗ್. ಆದ್ರೆ ಈ ದರೋಡೆ ಮಾಡುವಂತ ಪ್ಲಾನ್ ಇದೆಯಲ್ಲ, ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕೂಲ್ ಡ್ರಿಂಕ್ ಸಪ್ಲೈ ಮಾಡುವಂತ ಲಾರಿ ಅದು. ಸಪ್ಲೈ ಮಾಡಿ ವಾಪಸ್ ಬರ್ಬೇಕಾದ್ರೆ ಅವ್ರ ಹತ್ರ ದುಡ್ಡು ಇರುತ್ತೆ ಅಂತ ಗೊತ್ತಿದ್ದೇನೆ ಹಿಂಗೆ ರಾಬರಿ ಮಾಡೋ ಪ್ಲಾನ್. ಇದಕ್ಕೆ ಐಡಿಯಾ ಕೊಟ್ಟವ್ರು ಯಾರು ಗೊತ್ತಾ? ಅದೇ ಲಾರಿಯ ವಾಹನ ಚಾಲಕ. ಅವನೇ ಮಾಸ್ಟರ್ ಪ್ಲಾನ್ ಮಾಡಿದ್ದು. ರಾಬರಿ ವೇಳೆ ಏನೂ ಗೊತ್ತಿಲ್ಲದಂತೆ ಆ ಲಾರಿ ಚಾಲಕ ಅಜಯ್ ಅನ್ನೋನು ನಾಟಕ ಆಡ್ತಿದ್ದ. ಆದರೆ ರಾಬರಿಗೂ ಮುಂಚೆ ಸ್ನೇಹಿತರ ಜೊತೆಗೆ ಡ್ರೈವರ್ ಪ್ಲಾನ್ ಮಾಡ್ಕೊಂಡಿದ್ದ. ಆ ರಾಬರಿಗೂ ಮುಂಚೆ ಚಾಕು ತೋರಿಸ್ಬಿಟ್ಟು ಇರೋ ಹಣ ಕಿತ್ಕೊಳ್ಳಿ ಅಂತ ಆ ವಾಹನದ ಚಾಲಕ ಅಜಯ್ ಹೇಳಿರ್ತಾನೆ. ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಅಂತ ಡ್ರೈವರ್ ಹೇಳಿರ್ತಾನೆ. ಆದರೆ ಅವ್ರಿಗೆ ಸಿಕ್ಕಿದ 16,000 ರೂಪಾಯಿ ಹಣ. ಆಮೇಲೆ ಇನ್ನೊಂದು ನೋಡಿ, ಚಾಕು ತಗೊಂಡ್ಬಂದು ಎದುರಿಸ್ಬಿಟ್ಟು ದುಡ್ಡು ಕಿತ್ಕೊಳ್ಳಿ ಅಂತ ವಾಹನ ಚಾಲಕ ಹೇಳಿರ್ತಾನೆ. ಆದರೆ ಅವರು ಗನ್ ತಂದ್ಬಿಟ್ಟಿರ್ತಾರೆ. ಇಬ್ರು ಇದ್ದಿದ್ದು ಅಶೋಕ್ ಮತ್ತೆ ಇನ್ನೊಬ್ಬ ಇಬ್ರು ಹೋಗಿರ್ತಾರೆ ರಾಬರಿ ಮಾಡೋದಕ್ಕೆ. ಅಶೋಕ್ ಮತ್ತು ರೋಹಿತ್ ಅಂತ ಇವರಿಬ್ರು. ಇದೊಂದು ಸ್ಮಾಲ್ ಗೂಡ್ಸ್ ವೆಹಿಕಲ್. ಬೇಸಿಕಲಿ ಇವರೆಲ್ಲರೂ ಒಂದು ಗೋಡೌನಿಂದ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಿರಾಣ ಅಂಗಡಿಗಳಿಗೆ ಇದು ವಾಟರ್ ಬಾಟಲ್ಸ್ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಡೆಲಿವರಿ ಮಾಡುವಂಥದ್ದು ಕೆಲಸ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿ ಡೆಲಿವರಿ ಮಾಡಿ ಎಲ್ಲ ಬೇರೆ ಬೇರೆ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೇಗೂರು ಮತ್ತು ಹೊಸೂರು ಮತ್ತು ವರ್ತೂರು ಏರಿಯಾದಲ್ಲಿ ಡೆಲಿವರಿ ಮಾಡಿ ಸಂಜೆ ವಾಪಸ್ ಬರುವಾಗ ಸುಮಾರು 7:30 ಟೈಮ್ನಲ್ಲಿ ಕೊಡತಿ ಗ್ರಾಮನಲ್ಲಿರುವಂಥ ಮೇನ್ ರೋಡ್ನಲ್ಲಿ ಯಾರೋ ಒಬ್ಬರು ನಮ್ಮ ಗಾಡಿನಲ್ಲಿ ಹತ್ತಿ ನಮಗೆ ಒಂದು ವೆಪನ್ ಥರ ಒಂದು ವಸ್ತುವನ್ನು ತೋರಿಸಿ ಸುಮಾರು 50,000 ತಗೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅವರು ಇದೊಂದು ಸ್ಮಾಲ್ ಗೂಡ್ಸ್ ವೆಹಿಕಲ್. ಬೇಸಿಕಲಿ ಇವರೆಲ್ಲರೂ ಒಂದು ಗೋಡೌನಿಂದ ಬೇರೆ ಬೇರೆ ಚಿಕ್ಕ ಚಿಕ್ಕ ಕಿರಾಣ ಅಂಗಡಿಗಳಿಗೆ ಇದು ವಾಟರ್ ಬಾಟಲ್ಸ್ ಮತ್ತು ಕೂಲ್ ಡ್ರಿಂಕ್ಸ್ ಎಲ್ಲ ಡೆಲಿವರಿ ಮಾಡುವಂಥದ್ದು ಕೆಲಸ. ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿ ಡೆಲಿವರಿ ಮಾಡಿ ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಅಜಯ್ ಫೋನ್ ಸಂಪರ್ಕದಲ್ಲಿ. ಅಜಯ್, ಸಾಮಾನ್ಯವಾಗಿ ನೀವು ಹಲವು ರಾಬರಿ ಕೇಸ್ಗಳನ್ನು ನೋಡಿರ್ತೀರಿ. ಹಿಂಗೆ ಆಗಿರುತ್ತೆ, ಯಾವುದೋ ಒಂದು ಏನೋ ಹಣ ಸಾಗಿಸೋ ವಾಹನ ಆಗಿರಲಿ, ಅಥವಾ ಬ್ಯಾಂಕ್ ದರೋಡೆ ಆಗಿರಲಿ, ಅಥವಾ ಚಿನ್ನದ ಅಂಗಡಿ ದರೋಡೆ ಆಗಿರಲಿ, ಒಳಗಡೆ ಇದ್ದವರ ಸಾಥ್ ಇದ್ದೇ ಇರುತ್ತೆ ಅಂತ. ಇಲ್ಲೂ ಹಾಗೆ ಆಗಿದ್ದು. ಆದರೆ ಅವರ ಪ್ಲಾನ್ ಫೇಲ್ ಆಯಿತು. ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಅನ್ಕೊಂಡವ್ರಿಗೆ ಬರೀ 16,000 ರೂಪಾಯಿ ಹಣ ಸಿಕ್ಕಿದ್ದು. ಪ್ಲಾನ್ ಹಿಂಗಿತ್ತು, ಅವ್ರು ಫೇಲ್ಯೂರ್ ಆಗಿದ್ದಂಗೆ, ಜೊತೆಗೆ ಪೊಲೀಸರ ಕಾರ್ಯಾಚರಣೆ ಹಿಂಗಿತ್ತು. ಖಂಡಿತ ಸರ್. ಅದಂದ್ರೆ ಈ ಹಿಂದೆ ನೋಡಿದ್ವಿ ಅಂದ್ರೆ ಒಂದು 6 ತಿಂಗಳ ಹಿಂದೆ ಅಷ್ಟೇ ಒಂದು ದೊಡ್ಡ ಮಟ್ಟದ ಬೆಂಗಳೂರಿನಲ್ಲಿ ಅಂದ್ರೆ 7 ಕೋಟಿ ರಾಬರಿಯನ್ನ CMS ವೆಹಿಕಲ್ ಅನ್ನ ತಡೆದು ಅದರ ಸಮೇತವಾಗಿ ರಾಬರಿಯನ್ನ ಮಾಡಿದಂತ ಪ್ರಕರಣದಲ್ಲಿ ಸಿದ್ದಾಪುರ ಪೊಲೀಸರು ಕೂಡ ಆ ಕೇಸನ್ನು ಸಂಪೂರ್ಣವಾಗಿ ಟ್ರೇಸ್ ಅನ್ನ ಮಾಡಿದ್ರು. ಇದಾದ ನಂತರವಾಗಿ ಮತ್ತೊಂದು ಈ ರೀತಿಯಾಗಿ ಅದರಲ್ಲೂ ಕೂಡ ಒಂದು ಕಂಟ್ರಿ ಮೇಡ್ ಗನ್ ಅನ್ನ ಬಳಸ್ಕೊಂಡು ಅದನ್ನ ಹಣೆಗೆ ಇಟ್ಟು ರಾಬರಿ ಮಾಡಿರುವಂತ ಮತ್ತೊಂದು ಪ್ರಕರಣ ಇದೀಗ ವರ್ತೂರು ಪೊಲೀಸ್ ಠಾಣೆ ವ್ಯಾಪ್ತಿಯ ಒಂದು ಕೊಡತಿ ಬಳಿ ನಡೆದಿರುವಂತದ್ದು. ಕಳೆದ ಶನಿವಾರ ಒಂದು 7 ಗಂಟೆ ಸುಮಾರಿಗೆ ಇಲ್ಲಿ ಒಂದು 407 ಅಂದ್ರೆ ಈ ಜ್ಯೂಸ್ ಏನಿರುತ್ತೆ ಕೂಲ್ ಡ್ರಿಂಕ್ಸ್ ಅದನ್ನ ಸಪ್ಲೈ ಮಾಡುವಂತ 407 ಲಾರಿ ಏನಿದೆ ಅದನ್ನ ತಡೆಗಟ್ತಾರೆ. ನಂತರವಾಗಿ ಅಲ್ಲಿ ಗನ್ ಅನ್ನ ತೋರಿಸಿ ಹಣೆಗೆ ಇಟ್ಟು ನಿಮ್ಮ ಬಳಿ ಇರುವಂತ ಹಣವನ್ನೆಲ್ಲ ಕೊಡಬೇಕು ಅಂತ ಹೇಳಿ ಒಂದು ರಾಬರಿಯನ್ನ ಮಾಡಿರ್ತಾರೆ. ಜೊತೆಗೆ ಆ ಒಂದು ರಾಬರಿಯನ್ನ ಪ್ರಕರಣ ದಾಖಲಾದ ನಂತರವಾಗಿ ಪೊಲೀಸರು ಕೂಡ ಪ್ರಾಥಮಿಕ ತನಿಖೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಕೂಲ್ ಡ್ರಿಂಕ್ ಸಪ್ಲೈ ಮಾಡುವಂತ ಚಾಲಕ ಏನಿದ್ದಾನೆ ಅಂದ್ರೆ ಲಾರಿಯ ಚಾಲಕ, ಆತನೇ ಇದು ಒಂದು ರಾಬರಿ ಪ್ರಕರಣದ ಪ್ರಮುಖ ಮಾಸ್ಟರ್ ಮೈಂಡ್ ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಕೂಡ ಗೊತ್ತಾಗುತ್ತೆ. ಒಟ್ಟಲ್ಲಿ ಈ ಒಂದು ಪ್ರಕರಣದಲ್ಲಿ ಒಟ್ಟು ಅಪ್ರಾಪ್ತ ಸೇರಿದಂತೆ 6 ಜನ ಆರೋಪಿಗಳನ್ನ ಕೂಡ ಬಂಧನ ಮಾಡಲಾಗಿದೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಕೂಡ ಈ ಪ್ರಮುಖ ಆರೋಪಿ ಅಜಯ್ ಏನಿದ್ದಾನೆ ಆತನನ್ನ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಆತ ಕೊಟ್ಟಂತ ಕೆಲವೊಂದಷ್ಟು ಸ್ಟೇಟ್ಮೆಂಟ್ ಅನ್ನ ಕೇಳಿ ಪೊಲೀಸರು ಕೂಡ ಶಾಕ್ ಆಗಿದ್ರು.
ಯಾಕಂದ್ರೆ ಈ ಎಲ್ಲ ಒಂದು ರಾಬರಿ ಪ್ರಕರಣಕ್ಕೆ ಪ್ರಮುಖ ಆರೋಪಿ ಅಜಯ್ ಆಗಿರ್ತಾನೆ. ಜೊತೆಗೆ ಆತ ಕೂಡ ನಾವೊಂದು ಕೂಲ್ ಡ್ರಿಂಕ್ಸ್ ಡೆಲಿವರಿ ಮಾಡುವಂತ ಆ ಒಂದು ಏನು ಸಪ್ಲೈ ಮಾಡ್ತಾರಲ್ಲ ಅಂಗಡಿಗಳಿಗೆ, ಅಲ್ಲಿ ಬರುವಂತ ಕಲೆಕ್ಷನ್ ಹಣ ಅಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಸಪ್ಲೈ ಮಾಡಿದಂತ ಹಣ ಏನ್ ಬರುತ್ತೆ ಅದೆಲ್ಲ ಕಲೆಕ್ಷನ್ ಕೂಡ ಜೊತೆಲಿರುವಂತ ಹುಡುಗರು ಇಟ್ಕೊಂಡಿರ್ತಾರೆ. ಜೊತೆಗೆ ಆ ಒಂದು ಕಂಪ್ನಿಯ ಸಿಬ್ಬಂದಿ ಏನಿರ್ತಾನೆ ಆತನ ಬಳಿ ಲಕ್ಷಾಂತರ ರೂಪಾಯಿ ಹಣ ಇರುತ್ತೆ. ಯಾಕಂದ್ರೆ ಸಪ್ಲೈ ಮಾಡಿದಂತ ಹಣ ಎಲ್ಲವೂ ಕೂಡ ಆತನ ಬಳಿ ಇದ್ದಂತ ಸಂದರ್ಭದಲ್ಲಿ ನೀವು ರಾಬ್ರಿಯನ್ನ ಮಾಡಿ, ಜೊತೆಗೆ ರಾಬ್ರಿ ಮಾಡುವಂತ ಸಂದರ್ಭದಲ್ಲಿ ನೀವು ಚಾಕನ್ನ ತೆಗೆದುಕೊಂಡು ಬಂದು ನನ್ನ ಜೊತೆನೂ ಕೂಡ ಚಾಕನ್ನ ನನಗೂ ತೋರಿಸಿ ಆ ಒಂದು ಸಂದರ್ಭದಲ್ಲಿ ಅವರ ಬಳಿ ಇರುವಂತ ಲಕ್ಷಾಂತರ ರೂಪಾಯಿ ಹಣವನ್ನ ನೀವು ಕಿತ್ಕೊಂಡು ಹೋಗಿ ಅಂತೇಳಿ ಈ ಅಜಯ್ ನೇರವಾಗಿ ಅವ್ರಿಗೆ ಸುಪಾರಿ ರೀತಿಯಲ್ಲಿ ಪ್ಲಾನ್ ಅನ್ನ ಮಾಡಿ ತನ್ನ ಸ್ನೇಹಿತರನ್ನ ಬಿಟ್ಟಿರ್ತಾನೆ. ಅದೇ ರೀತಿಯಾಗಿ ಪ್ಲಾನ್ ಅಂತೆ ಕಳೆದ ಶನಿವಾರ ಈ ರೀತಿಯಾಗಿ ದರೋಡೆನ ಮಾಡಿರ್ತಾರೆ. ನಂತರವಾಗಿ ಪೊಲೀಸರು ಕೂಡ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಿಸಿಟಿವಿಗಳನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಸಿಸಿಟಿವಿನ ಚೆಕ್ ಮಾಡಿದಾಗ ಒಂದು ಆಕ್ಟಿವ್ ಗಾಡಿ, ವೈಟ್ ಗಾಡಿ ಅದು ಪಾಸ್ ಆಗಿರುತ್ತೆ. ಅದರಲ್ಲಿ ಇಬ್ರು ವ್ಯಕ್ತಿಗಳು ಕೂಡ ಫಾಲೋ ಮಾಡುವಂತ ವಿಚಾರದಲ್ಲೂ ಕೂಡ ಸಿಸಿಟಿವಿ ಕೂಡ ಪತ್ತೆ ಆಗಿರುತ್ತೆ. ನಂತರ ಅವರನ್ನ ಹಿಡಿದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಜಯ್ ಏನಿದ್ದಾನೆ ಆತನೇ ನಮ್ಗೆ ಸುಪಾರಿಯನ್ನ ಕೊಟ್ಟಿದ್ದು, ಆತನೇ ನಂಗೆ ಲಕ್ಷಾಂತರ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ದ. ಹೀಗಾಗಿ ಕಂಟ್ರಿ ಮೇಡ್ ಪಿಸ್ತೂಲ್ಗಳನ್ನ ನಾವು ಒಂದು ಬೇರೆ ರಾಜ್ಯದಿಂದ ತಂದು ಇಲ್ಲಿ ರಾಬ್ರಿ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ವಿ. ನಾವು ಅನ್ಕೊಂಡಂತೆ 1 ಲಕ್ಷ ಅಥವಾ 2 ಲಕ್ಷದವರೆಗೂ ಹಣ ಸಿಗುತ್ತೆ ಅಂತ. ಆದ್ರೆ ಅಲ್ಲಿ ರಾಬ್ರಿ ಮಾಡುವಂತ ಸಂದರ್ಭದಲ್ಲಿ ಕೇವಲ 16,000 ಹಣ ಮಾತ್ರ ಸಿಕ್ಕಿತ್ತು ಅಂತೇಳಿ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಸದ್ಯ ಈ ಒಂದು ಪ್ರಕರಣದಲ್ಲಿ ಎಲ್ಲ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೂ ಕೂಡ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗಾಗಿ.